ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಿಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಿರೋ ಹೋಗಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ನನ್ನ ಚಾನಲಲ್ಲಿ ಮನಿ ಸೇವಿಂಗ್ಸ್ ಬಗ್ಗೆ ಮಾತಾಡೋಣ. ಮನಿ ಸೇವಿಂಗ್ಸ್ ಮಾಡಿ ಒಂದು ಸ್ಕೂಟಿನ ಬೈ ಮಾಡಿದ್ದೀನಿ. ಇದು ಎಷ್ಟು ದಿವಸದ ಕನಸು ಗೊತ್ತಾ? ಮ್ಯಾಕ್ಸಿಮಮ್ ನಾನು ಸ್ಕೂಟಿನ ತೊಗೋಬೇಕು, ಸ್ಕೂಟಿ ಓಡಿಸೋಕ್ಕೆ ನನಗೆ 10th ಸ್ಟಾರ್ಟ್. ಅಪ್ಪ ಒಂದು TVS ತೊಗೊಂಡಿದ್ರು. 2010ರಲ್ಲೇ ನಾನು ಸ್ಕೂಟಿ ಓಡಿಸೋದು ಕಲ್ತಿದ್ದು. ಸೈಕಲ್ಲು ಅದೆಲ್ಲ ಹೈಸ್ಕೂಲಲ್ಲೆಲ್ಲ ತುಳಿದಿದ್ದೆ. ಬಟ್ ಆದರೆ 8 ವರ್ಷ ಮದುವೆ ಆದಮೇಲೆ 8 ವರ್ಷದಿಂದ ಸ್ಕೂಟಿನೇ ತೊಗೊಳಕ್ಕೆ ಆಗಿಲ್ಲ. ಸ್ಕೂಟಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಅದೇನೋ ದೇವ್ರ ದಯೆಯಿಂದ ನಾನು ಮಾಡೋವಂಥ ಪೂಜೆ ಪುನಸ್ಕಾರಗಳಿಂದನೋ ಏನೋ ಗೊತ್ತಿಲ್ಲ, ಈಗ ಮದುವೆ ಆಗಿ 9 ವರ್ಷಕ್ಕೆ ಸ್ಕೂಟಿನ ಬೈ ಮಾಡಿದ್ದೀವಿ. ತುಂಬ ಆಸೆ ಇತ್ತು, ಯಾರಾದರೂ ಸ್ಕೂಟಿ ಓಡಿಸೋದನ್ನು ನೋಡಿದ್ರೆ ಅಯ್ಯೋ ನನ್ನ ಹತ್ರ ಸ್ಕೂಟಿ ಇಲ್ವೇ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ನನಗೆ ಸ್ಕೂಟಿ ಬೇಕು ಅಂತ ತುಂಬ ಸರಿ ಅನ್ನಿಸ್ತಿತ್ತು. ಬಟ್ ಆದರೆ ಅವಾಗೆಲ್ಲ ಸೇವಿಂಗ್ಸ್ ಪ್ಲ್ಯಾನ್ ಇರಲಿಲ್ಲ, ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಕೂಡ ನನಗಿರಲಿಲ್ಲ. ವಿಚಿತ್ರವಾಗಿ ಅಂದರೆ ದುಡ್ಡಿನ ವಿಚಾರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ನಂಗೆ ಸಾಕಷ್ಟು ಟೈಮ್ ಹಿಡಿತು. ಯಾವ ರೀತಿ ಜನ ಇದ್ದಾರೆ, ಯಾವ ರೀತಿ ಮದುವೆ ಆದಮೇಲೆ ಅಂದು ನಾನು ತುಂಬ ಕಲ್ತಿದ್ದೀನಿ. ಯಾವ ರೀತಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಜೀವಿಸ್ಬೇಕು, ಯಾವ ರೀತಿ ಸೇವಿಂಗ್ಸ್ ಮಾಡಬೇಕು, ಯಾವ ರೀತಿ ನಾನು ದುಡಿಬೇಕು, ಯಾವ ರೀತಿ ನನ್ನ ಲೈಫ್ ಯಾವ ರೀತಿ ಇರಬೇಕು ಅಂತೆಲ್ಲ ತಿಳ್ಕೊಳ್ಳೋಕ್ಕೆ ನಾನು 5 ವರ್ಷ ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ. ಅದರಲ್ಲೂ ಈ 8 ವರ್ಷ ಸ್ಕೂಟಿ ತೊಗೋಬೇಕಾಗಿತ್ತು. ಬಟ್ ಆದರೆ ಸೇವಿಂಗ್ಸ್ ಮಾಡೋ ಐಡಿಯಾ ಕೂಡ ಇರಲಿಲ್ಲ. ಸುಮ್ಮನೆ ಹೇಗಂದರೆ ಹಾಗೆ ಒಂದು ಪ್ಲ್ಯಾನಿಂಗ್ ಇರಲಿಲ್ಲ. ನನ್ನ ಹಸ್ಬೆಂಡ್ಗೂ ನನಗೂ ಒಂದು ಮದುವೆಯಾಗಿ 8 ವರ್ಷ ಅಂದರೆ 5 ವರ್ಷದಿಂದ ನಾನು ಹೇಳ್ತಾ ಇರೋದು. ಈಗ ಒಂದು 3-4 ಇಯರಿಂದ 4 ವರ್ಷದಿಂದ ನಾವು ಸೇವಿಂಗ್ಸ್ ಮಾಡೋದು, ಅರ್ನಿಂಗ್ಸ್ ಮಾಡಬೇಕು ಅನ್ನೋದು, ಯಾವ ರೀತಿ ಸೇವ್ ಮಾಡ್ಬೋದು ಅಂತ ಈ ಥರ ಚೆನ್ನಾಗಿ ಯೋಚನೆ ಮಾಡಿ ಮನುಷ್ಯ ಹುಟ್ಟೋ ಸ್ವಲ್ಪ ದಿವಸದಲ್ಲೇ ಪ್ಲ್ಯಾನ್. ನಿಜ ಹೇಳ್ಬೇಕಂದ್ರೆ ಯಾವುದೇ ರೀತಿ ಅಂತ ಸೇವಿಂಗ್ಸ್ ಮಾಡಿರಲಿಲ್ಲ. ಈಗ ಮದುವೆ ಆಗಿ ಈಗ 9 ವರ್ಷ ನಡೀತಾ ಇದೆ. 9 ವರ್ಷಕ್ಕೆ ಎಷ್ಟೆಲ್ಲ ಪಾಠ ಕಲ್ತಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ದುಡ್ಡಿನ ವಿಚಾರವಾಗಿ ಹೇಳ್ಬಿಡ್ತೀನಿ. ಲಾಸ್ಟಲ್ಲಿ ನಿಮಗೆ ಸ್ಕೂಟಿ ತೋರಿಸ್ತೀನಿ. ಆ ಸ್ಕೂಟಿ ತೊಗೊಂಡಿದ್ದು ಕೂಡ 50,000 ಲಾಭ ಇದೆ ನಮಗೆ. ಸ್ಕೂಟಿ ಯಾವ ಥರ ತೊಗೊಂಡೆ, ಏನು, ಯಾವ ಸ್ಕೂಟಿ ಅಂತ ಎಂಡಿಂಗಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ, ಯಾವ ರೀತಿ ಪುನಸ್ಕಾರ ಮಾಡ್ತೀನಿ ಮನೇಲಿ, ಪ್ರತಿಯೊಂದು ನನ್ನ ವ್ಲಾಗ್ಗಳನ್ನ ಶೇರ್ ಮಾಡ್ತೀನಿ. ಆ ಪೂಜೆ ವಿಚಾರದ ಬಗ್ಗೆನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ಜನ ನೋಡಿದ್ದೀರಾ, ನಾವು ಕೂಡ ಮಾಡ್ತೀವಿ ಸಿಸ್ಟರ್, ಯಾವ ರೀತಿ ಮಾಡಬೇಕು ಅಂತೆಲ್ಲ ಕೇಳಿ ನೀವು ಕೂಡ ಮಾಡ್ತಾಯಿದ್ದೀರಾ. ನಾನು ಕೂಡ ಮುಂಚೆ ಎಲ್ಲ ಯಾವುದೇ ರೀತಿಯಾದಂಥ ಸುಮ್ಮನೆ ದೇವ್ರ ಪೂಜೆ ಮಾಡೋದು, ಸುಮ್ಮನೆ ಏನೋ ಒಂಥರ ಹೆರಾಬಿರಿ ಥರ ಇದೆ. ದೇವ್ರ ಮೇಲೆ ಅಷ್ಟು ನಂಬಿಕೆ ಇತ್ತು, ಏನಂದರೆ ಏನೋ ಆ ಥರ ಪೂಜೆ ಪುನಸ್ಕಾರನೂ ಕೂಡ ಮಾಡ್ತಿರಲಿಲ್ಲ, ಸೇವಿಂಗ್ಸ್ ಮಾಡ್ತಿರಲಿಲ್ಲ ಸರಿಯಾಗಿ. ಏನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೆ ನಾನು. ನನ್ನ ಬಗ್ಗೆ ನಾನೇ ಮದುವೆ ಆದಮೇಲೆ ಇನ್ನೊಬ್ಬರ ಬಗ್ಗೆ ಮೇಲೆ ಅವರಿಂದನೇ ನನ್ನ ಲೈಫು, ಅವರಿಂದನೇ ನನ್ನ ಜೀವನ ನಡೆಯೋದು ಅನ್ನೋ ಥರ ಆಗ್ಬಿಟ್ಟಿತ್ತು. ಅದು ಯಾವುದೋ ಗೊತ್ತಿಲ್ಲ, ಅದೊಂದು ಟೈಮುಗಳಿಗೆ ಅನಿಸುತ್ತೆ. ಈಗ ನಾನು ಅಷ್ಟು ಸ್ಟ್ರಾಂಗಾಗಿ, ಎಷ್ಟು ಚೆನ್ನಾಗಿ, ಎಷ್ಟು ಫ್ಯೂಚರಲ್ಲಿ ಯಾವ ರೀತಿ ಹೋಗಬೇಕು ಅಂತೆಲ್ಲ ಪಕ್ಕ ಲೆಕ್ಕಾಚಾರವಾಗಿ ಜೀವನ ಮಾಡ್ತಾಯಿದ್ದೀನಿ. ಅಂದರೆ ಬೇರೆಯವ್ರ ಕೈ ಹಿಡಿದೆ. ಮನಿ ಸೇವಿಂಗ್ಸ್ ಬಗ್ಗೆನೇ ಹೇಳೋಣ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಸ್ಕೂಟಿ ಬಗ್ಗೆ. ಆ ಸ್ಕೂಟಿ ಯಾವುದು ಅಂತಲೂ ಕೂಡ ಹೇಳ್ತೀನಿ. ಲಾಭ ಹೆಂಗೆ 50,000 ಆಯಿತು ಅಂತಲೂ ಕೂಡ ಹೇಳ್ತೀನಿ. ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಬನ್ನಿ, ಮೊದಲನೇದಾಗಿ ಹೇಳ್ಬಿಡ್ತೀನಿ. ನಮಗೆ ಗೊತ್ತಾಗ್ಬಿಡುತ್ತೆ ಹೋಗ್ತಾ ಹೋಗ್ತಾ ಲೈಫಲ್ಲಿ ಯಾರು ನಮ್ಮವರು, ಯಾರು ನಮ್ಮವರಲ್ಲ. ದುಡ್ಡಿದ್ರೆ ಯಾವ ರೀತಿ ನೋಡ್ತಾರೆ, ದುಡ್ಡಿಲ್ಲ ಅಂದರೆ ಯಾವ ರೀತಿ ನೋಡ್ತಾರೆ, ಒಡವೆ ಹಾಕ್ಕೊಂಡ್ರೆ ಯಾವ ರೀತಿ ನೋಡ್ತಾರೆ, ಒಡವೆ ಹಾಕ್ಕೊಂಡಿಲ್ಲ ಅಂದರೆ ಯಾವ ರೀತಿ ನೋಡ್ತಾರೆ, ಇದೆಲ್ಲನೂ ನಮ್ಗೆ ಅನುಭವ ಆಗ್ತಾ ಇರುತ್ತೆ. ನನಗೆ ಒಂದು ಚಿಕ್ಕ ವಯಸ್ಸಲ್ಲೇ ನಮ್ಮದು ಒಂದು ಬಡತನ ಅಂತ ಅಂದ್ಕೊಳ್ಳಿ, ಬಡತನ ಫ್ಯಾಮಿಲಿ. ಅವಾಗೆಲ್ಲ ತೀರಾ ಬಡತನ ಇತ್ತು ಅಪ್ಪ ಅಮ್ಮನ ಮನೆಯ ಕಡೆ. ಹಾಗಾಗಿ ಎಜುಕೇಷನ್ ಅಂದು ಡಿಗ್ರಿ ಗಂಟ ಹೋಗೋಕ್ಕಾಗಿಲ್ಲ. ಅರ್ಧದಲ್ಲೇ ಸ್ಟಾಪ್ ಮಾಡಿ ಜಾಬ್ ಮಾಡೋಕ್ಕೆ ಹೋದ್ವಿ. ಜಾಬ್ ಮಾಡಿ ಅರ್ನಿಂಗ್ಸ್ ಮಾಡಿ ಗೋಲ್ಡ್ಗಳನ್ನ ಬೈ ಮಾಡಿದ್ದು. ನನ್ನ ಮದುವೆಗೆ ನಾನೇ ನೆಕ್ಲೆಸ್ಸು, ಮಾಟಿ, ವಾಲೆ, ಇಯರಿಂಗು ಇವೆಲ್ಲನೂ ಕೂಡ ನನ್ನ ಮದುವೆಗೂ ಮುಂಚೆನೇ ನಾನು ದುಡ್ದು ಸಂಪಾದನೆ ಮಾಡಿ ಎತ್ತಿಟ್ಕೊಂಡಿರೋಂಥ ಹಣ ಅದೆಲ್ಲ. ಅಂದರೆ ತೀರಾ ಬಡತನ ಇದ್ದಿತ್ತು, ಎಜುಕೇಷನ್ ಮಾಡ್ಸೋಕ್ಕಾಗ್ತಿರಲಿಲ್ಲ. ಅಂಥ ಸಮಯದಲ್ಲಿ ಏನು ಮಾಡೋದು, ನಾವೇ ದುಡಿದ್ವಿ. ನಾನು ನನ್ನ ಸಿಸ್ಟರ್ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ದುಡ್ದು ನಾವು ಸಿಕ್ಕಾಪಟ್ಟೆ ಒಡವೆಗಳನ್ನ ಮಾಡಿಸ್ಕೊಂಡು ನಮ್ಮ ಮದುವೆ ನಾವೇ ಮಾಡಿಕೊಂಡು, ನನ್ನ ಮದುವೆ ನಾವೇ ಮಾಡ್ಕೊಳ್ಳೋ ಥರ ಆವಾಗ ದುಡಿತಾಯಿದ್ದು. ಆವಾಗೆಲ್ಲ ತುಂಬ ಒಡವೆಗೆ ಎಷ್ಟು ಬೆಲೆ ಕೊಡ್ತಾರೆ ಸಂಬಂಧಿಕರು, ಯಾವ ರೀತಿ ನಮ್ಮನ್ನು ನೋಡ್ತಾರೆ, ಅವ್ರ ಮನೆಗೆ ಹೋದರೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತೆಲ್ಲ ಸಿಕ್ಕಾಪಟ್ಟೆ ಪಾಠ ಕಲ್ತ್ಬಿಟ್ಟಿದ್ದೀನಿ. ದುಡ್ಡಿದ್ರೇ ಮರ್ಯಾದೆ ಕೊಡ್ತಾರೆ, ದುಡ್ಡಿಲ್ಲ ಅಂದರೆ ನಾಯಿಗಿಂತ ಕಡೆಯಾಗಿ ನೋಡ್ತಾರೆ. ನಿಜವಾಗ್ಲೂ ತಾನೇ, ಅದನ್ನು ಮಾತ್ರ ನಾನು ನಂಬ್ತೀನಿ. ಈಗಲೂ ಕೂಡ ಪ್ರೆಸೆಂಟಲ್ಲಿ ನಂಬ್ತೀನಿ. ನಾನು ಬಡವ್ರ ಬಗ್ಗೆ ಪಾಪ ಹೇಳ್ತಾ ಇಲ್ಲ. ಶ್ರೀಮಂತರು ಯಾವ ರೀತಿ ಇರ್ತಾರೆ, ಬಡವ್ರು ಯಾವ ರೀತಿ ಇರ್ತಾರೆ, ಶ್ರೀಮಂತರು ಯಾವ ರೀತಿ ಬಡವ್ರನ್ನ ಟ್ರೀಟ್ ಮಾಡ್ತಾರೆ, ಅದೆಲ್ಲ ನಮಗೂ ಕೂಡ ಅನುಭವ ಆಗಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಒಂದೇ ಥರ ಅಲ್ಲ. ಅದರಲ್ಲಿ ಹಲವರಲ್ಲಿ ಕೆಲವರು ಸ್ವಲ್ಪ ಶ್ರೀಮಂತಿಗೆ ಇದ್ದವರು ಸ್ವಲ್ಪ ದುರಹಂಕಾರವಾಗಿ ಮಾತಾಡ್ತಾರೆ, ಸ್ವಲ್ಪ ಬಡವ್ರನ್ನ ನೋಡಿ ಆ ಥರ ಈ ಥರ ಮಾಡ್ತಾರೆ.
ಅದರಿಂದ ನಾನು ಪಾಠ ತುಂಬಾ ಕಲ್ತಿದ್ದೀನಿ. ನೆಕ್ಸ್ಟು ದುಡ್ಡಿನ ವಿಚಾರವಾಗಿ ಹೇಳ್ಬಿಡ್ತೀನಿ. ನಾನು ತುಂಬ ಪಾಠ ಕಲ್ತಿದ್ದೀನಿ. ಫ್ರೆಂಡ್ಶಿಪ್ ಅನ್ನೋ ಇದೆಲ್ಲ ಸೂಕ್ಷ್ಮವಾಗಿ ನಾವು ತಿಳ್ಕೊಬೇಕು, ಒಂದೊಂದೇ ಕಲಿತಾ ಹೋಗಬೇಕು ಲೈಫಲ್ಲಿ. ಫ್ರೆಂಡ್ಶಿಪ್ ಅನ್ನೋ ವಿಚಾರದಲ್ಲಿ ಎಷ್ಟೇ ಆತ್ಮೀಯವಾಗಿರಲಿ, ಸಂಬಂಧಿಕರಾಗಲಿ, ಯಾರಿಗಾದ್ರೂ ನೀವು ದುಡ್ಡನ್ನ ಕೊಡ್ತಾ ಇದ್ದೀರಂದರೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ದುಡ್ಡನ್ನ ಕೊಡಿ. ನಾನು ಕೂಡ ಈ ಮಿಸ್ಟೇಕ್ನ ಮಾಡಿದ್ದೀನಿ. ಲಾಸ್ಟು ಸ್ವಲ್ಪ ದಿವಸ ಬ್ಯಾಕಲ್ಲಿ ತುಂಬ ಫ್ರೆಂಡು ತುಂಬ ಆತ್ಮೀಯವಾಗಿದ್ದಾರೆ, ಏನೋ ದುಡ್ಡನ್ನ ನಾವು ಕೇಳ್ತಾ ಇದ್ದೀವಿ, ಅವ್ರು ಕೇಳ್ತಾ ಇದ್ದಾರೆ ನಾವು ಕೊಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಾಗ ಸಡನ್ನಾಗಿ ಕೊಡೋಕೆ ಹೋಗಬೇಡಿ. ಒಂದಷ್ಟು ಸ್ವಲ್ಪ ಯೋಚನೆ ಮಾಡಿ. ಎಷ್ಟು ನೈಸಾಗಿ ಇಸ್ಕೊಂಡು ಹೋಗ್ತಾರೆ. ಒಳ್ಳೆ ರೀತಿಲಿ ನಾವು ನಿಜವಾಗ್ಲೂ ನಿಮಗೆ ದುಡ್ಡು ಕೊಟ್ಬಿಡ್ತೀವಿ, ನಾವು ಎಷ್ಟೋ ಕಷ್ಟಪಟ್ಟು ದುಡ್ಡನ್ನ ಸೇವ್ ಮಾಡಿರ್ತೀವಿ. ಅವ್ರೇನು ಮಾಡ್ತಾರೆ ಗೊತ್ತಾ, ಅವ್ರಿಗೂ ಕಷ್ಟ ಇರುತ್ತೆ. ಅವ್ರಿಗೂ ಕಷ್ಟ ಇದ್ದೋ ಏನೋ ಒಂದು ನೀವು ದುಡ್ಡು ಕೊಟ್ಟಿದ ತಕ್ಷಣ ನಾವು ರಿಟರ್ನಾಗಿ ಕೊಟ್ಬಿಡ್ತೀವಿ, ಇನ್ನೊಂದು 2 ತಿಂಗಳು 1 ತಿಂಗಳಲ್ಲೇ ಕೊಟ್ಬಿಡ್ತೀವಿ, ಹಾಗೆ ಹೀಗೆ ಅಂತ ನೈಸ್ ಮಾಡಿ ದುಡ್ಡನ್ನ ಇಸ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ತುಂಬ ಎಚ್ಚೆತ್ಕೋಬೇಕು. ಯಾಕಂದರೆ ಈ ಇನ್ಸಿಡೆಂಟ್ ನನಗೂ ಕೂಡ ನಡೆದಿದೆ. 20,000 ಈಸ್ಕೊಂಡೋಗಿ 1 ವರ್ಷ ಆಗ್ತಾಯಿದೆ. ಎಷ್ಟು ಬೇಜಾರಾಗ್ತಿದೆ ಅಂದರೆ ಒಂದು ವರ್ಷ ಆಗಿದೆ. ತುಂಬ ಒಳ್ಳೆಯವರು ಏನೋ ಕೊಟ್ಬಿಡ್ತಾರೆ ಒಂದು 3 ಮಂತ್ಸಲ್ಲೆಲ್ಲ ಅಂದ್ಬಿಟ್ಟು ನಾನು ಅಮೌಂಟ್ನ ಕೊಟ್ಟೆ. ಬಟ್ ಆದರೆ ವಾಪಸ್ ಅದು ಕೊಡಲೇ ಇಲ್ಲ. ನಂದು ತಪ್ಪು ಏನಾಯಿತು ಅಂತ ನಾನು ತಿಳ್ಕೊಂಡೆ. ಇವ್ರಿಗೆ ಕೊಡೋಕ್ಕಿಂತ ಮುಂಚೆ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಬೇಕಾಗಿತ್ತು. ಬ್ಯಾಕ್ಗ್ರೌಂಡ್ ಒಳ್ಳೆಯವರಾಗಿರ್ತಾರೆ. ಕೆಲವೊಂದು ಸರಿ ಅವ್ರಿಗೇನೋ ನಾವೇನು ಮಾಡಬೇಕು, ಯಾರಿಗೇ ದುಡ್ಡು ಕೊಡಲಿ, ಎಂಥವ್ರಿಗೆ ಸಂಬಂಧಿಕರಿಗೆ ಕೊಡಲಿ, ಒಂದು ಚೆಕ್ ಇಸ್ಕೊಳ್ಳಿ, ಮತ್ತು ಇಲ್ಲಾಂದರೆ ಅಗ್ರಿಮೆಂಟ್ ಮಾಡಿಸ್ಕೊಂಡು ಕೊಡಬೇಕು. ಇದನ್ನು ನಾನು ತಿಳ್ಕೊಂಡಿದ್ದು. ನಾನು ದುಡ್ಡು ಕೊಟ್ಟು ಇವಾಗ ಎಷ್ಟು ಅಲಿತಾ ಇದ್ದೀನಿ ಅಂದರೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕೆ ಅಷ್ಟೇ ಅಲಿತಾ ಇದ್ದೀನಿ. ಅಂದರೆ ನಾವು ಎಷ್ಟು ಕಷ್ಟಪಟ್ಟು ಒಂದು 20,000 ಕುಡಿಲಿಕ್ಕೆ ವರ್ಷ ಎಲ್ಲ ಟೈಮ್ ತೊಗೊಂಡಿರ್ತೀವಿ. ಏನೋ ಕಷ್ಟ ಅಂತ ಬಂದಿದ್ದಾರೆ ಮನೆ ಬಾಗಿಲಿಗೆ, ಪಾಪ ದುಡಿತಾರೆ, ಗಂಡ ಹೆಂಡತಿ ಸ್ವಾಭಿಮಾನವಾಗಿದ್ದಾರೆ ಅಂತೇಳಿ ಕೊಟ್ಬಿಟ್ಟು ನಾವು ಬೈಸ್ಕೊಳ್ಳೋ ಥರ ಆಗ್ಬಿಡುತ್ತೆ ಮನೇಲಿ. ಈ ಥರ ಯಾರಿಗೆ ಕೊಟ್ಟರು ಕೂಡ ಅಗ್ರಿಮೆಂಟ್ ಹಾಕ್ಸ್ಕೊಡಿ, ಒಂದು ಪತ್ರನ ಇಸ್ಕೊಳ್ಳಿ. ಇವತ್ತು ದುಡ್ಡು ಇಸ್ಕೊಂಡು ಹೋಗೋರು ನಾಳೆ ಇರ್ತಾರೋ ಇರಲ್ಲೋ ಗ್ಯಾರಂಟಿ ಇಲ್ಲ, ಮತ್ತು ಅವ್ರ ಮನೇಲಿ ಯಾರನ್ನೂ ಕೇಳೋಕ್ಕಾಗಲ್ಲ. ಅದೇ ಒಂದು ಅಗ್ರಿಮೆಂಟ್ ಹಾಕ್ಸ್ಕೊಂಡು ಅವ್ರ ಮನೇಲಿ ಯಾರ್ಯಾರಿದ್ದಾರೆ, ಯಾರೆಲ್ಲ ಅರ್ನಿಂಗ್ಸ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರಬೇಕು. ಮತ್ತು ಅಗ್ರಿಮೆಂಟ್ ಹಾಕ್ಸ್ಕೊಳ್ಳಿ, ಇಲ್ಲಾಂದರೆ ಚೆಕ್ ಇಸ್ಕೊಂಡು ದುಡ್ಡನ್ನ ಕೊಡಿ. ಈ ಥರ ನಾನು ಕೂಡ ಈಗ ತಿಳ್ಕೊಂಡಿದ್ದು. ನಾನು ದುಡ್ಡು ಕೊಟ್ಟು ಅಲಿತಾ ಇದ್ದೀನಲ್ಲ, ಇವಾಗ ನನಗೆ ಅರ್ಥ ಆಗಿದ್ದು. ಎಂಥದೇ ಸಮಯ ಆಗಿರಲಿ, ಏನೇ ಆಗಿರಲಿ, ಮಾತಿನ ಮೇಲೆ ನಾವು ಯಾವುದೇ ವ್ಯವಹಾರ ಮಾಡಬಾರ್ದು. ಒಂದು ಲೆಕ್ಕಾಚಾರವಾಗಿ ಒಂದು ಲೆಕ್ಕ ಇರಬೇಕು. ಒಂದು ಏನಾದರೂ ಒಂದು ಅಗ್ರಿಮೆಂಟ್ ಪೇಪರ್ಸ್ ಈ ಥರ ಎಲ್ಲ ಇದ್ದರೆ ಕೂಡ ನಾವು ಫೈಟ್ ಮಾಡಿ ಅವ್ರ ಹತ್ರ ಇಸ್ಕೊಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟು ನಾವೇ ಯಾರ ಹತ್ರನೂ ಕೂಡ ದುಡ್ಡು ಇಸ್ಕೊಂಡ್ರೆ ಅದನ್ನು ವಾಪಸ್ ಕೊಡಬೇಕು. ಇಲ್ಲ ಅಂದರೆ ಅವ್ರು ಎಷ್ಟೆಷ್ಟೆಲ್ಲ ಮಾತಾಡ್ತಾರೆ, ಹೇಗೆಲ್ಲ ಅಂತಾರೆ ಅಂತ ನನಗೂ ಕೂಡ ಅನುಭವ ಆಗಿದೆ. ನಾವು ಬೇರೆಯವ್ರ ಹತ್ರನೂ ಕೂಡ ದುಡ್ಡು ಇಸ್ಕೊಂಡು ನೋಡಿದ್ದೀವಿ. ಒಂದು 2 ಮಂತ್ಸ್ ಕೂಡ ಟೈಮ್ ಕೊಡಲ್ಲ, ನಾವು ರಿಕ್ವೆಸ್ಟ್ ಮಾಡಿದ್ರು ಕೊಡಲ್ಲ. ಏನೇ ಒಂದು ಸಮಸ್ಯೆ ಇದೆ ಅಂದರೂ ಕೂಡ, ನಮ್ಗೆ ಎಷ್ಟೆಲ್ಲ ಪ್ರಾಬ್ಲಮ್ ಇದ್ದಾಗ ಕೂಡ ಅವರು ಮನೆ ಬಾಗಿಲಿಗೆ ಬಂದುಬಿಟ್ಟು ಜಗಳ ಮಾಡಿ ನಮ್ಮ ದುಡ್ಡು ನಮ್ಗೆ ಬೇಕೇ ಬೇಕು, ಇಲ್ಲಾಂದರೆ ಮೊಟ್ಟೆ ಹೊಡಿತೀವಿ, ನಿಮ್ಗೆ ಆ ಶಾಪ ಈ ಶಾಪ ಅಂತೆಲ್ಲ ಹಾಕಿ ಮುಖಭಂಗವಾಗಿ ಮಾತಾಡ್ತಾರೆ. ಹಾಗಾಗಿ ಯಾರ ಹತ್ರ ದುಡ್ಡು ಇಸ್ಕೊಂಡ್ರು ಕೂಡ ಕರೆಕ್ಟಾಗಿ ವ್ಯವಹಾರ ಮಾಡ್ಬೇಕು. ನಾವು ದುಡ್ಡು ಇಸ್ಕೊಂಡಿದ್ದೀವ, ಈ ಟೈಮ್ಸ್ ಇವಾಗ ಒಂದು ವಾರ ಕೇಳಿರ್ತೀವಿ ಅಂದ್ಕೊಳ್ಳಿ, ಒಂದು 2 ವಾರದಲ್ಲಿ ಕೊಟ್ಬಿಡಬೇಕು. ಆ ಥರ ಒಂದು ನಂಬಿಕೆ ಇಟ್ಕೊಬೇಕು. ದುಡ್ಡು ಕಾಸಿನ ವ್ಯವಹಾರದಲ್ಲಿ ಸೂಕ್ಷ್ಮವಾಗಿ ವ್ಯವಹಾರ ಮಾಡಬೇಕು. ನಾವು ಇಸ್ಕೊಂಡ್ರು ಕೂಡ ಕೊಟ್ಟರು ಕೂಡ ಎಲ್ಲದೂ ಕೂಡ ಒಂದು ಇದಿರಬೇಕು, ಲೆಕ್ಕ ಅನ್ನೋದಿರಬೇಕು. ನಾವು ಸುಮ್ಮನೆ ಆ ಥರ ಎಲ್ಲ ಬೇರೆ ಹತ್ರ ಇಸ್ಕೊಳ್ಳೋದು ಕೊಡೋದು ಅದೆಲ್ಲನೂ ಕೂಡ ಲೆಕ್ಕಾಚಾರವಾಗಿ ನಾವು ಮಾಡಬೇಕು. ನೆಕ್ಸ್ಟ್ ಬಂದು ನಾನು ಯಾವ ರೀತಿ ವೇಸ್ಟ್ ಮಾಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿದ್ದೆ. ಫಸ್ಟ್ ಎಲ್ಲ ಒಂದು 5 year ಬ್ಯಾಗ್ ಬರೀ ಬಟ್ಟೆ ಮತ್ತು ಕಾಸ್ಟ್ಲಿ ಬಟ್ಟೆಗಳು. ಈಗೆಲ್ಲ ನಾನು ನಿಜವಾಗ್ಲೂ ವೇರ್ ಮಾಡ್ತಾ ಇರೋದು ನಿಮಗೆ ತೋರಿಸ್ತಿದ್ದೀನಿ ನನ್ನ ವ್ಲಾಗಲ್ಲೆಲ್ಲ. 500 600 ಈ ಥರ 2,000 ರೂಪಾಯಿಗೆ 4 ಜೊತೆ ಬರುತ್ತಾ ಅಂತ ನೋಡ್ತೀನಿ. ಅದರಲ್ಲೂ ಕೂಡ ಪ್ಯಾಂಟ್ ಇದ್ದರೆ ಟಾಪ್ಸ್ಗಳನ್ನ ಬೈ ಮಾಡೋವಂಥದ್ದು. 2,000 ರೂಪಾಯಿಗೆ ಎಷ್ಟು ಜೊತೆ ಬಟ್ಟೆ ಬರುತ್ತೆ, ಆ ಥರ ಫಸ್ಟು ಯೋಚನೆ ಮಾಡಿ ಬಟ್ಟೆಗಳನ್ನ ತೊಗೊಳ್ಳೋವಂಥದ್ದು. ಮತ್ತು ನಾನೀಗಂತೂ ಸ್ಯಾರಿಗಳೇ ತೊಗೊಳ್ಳಲ್ಲ. ಯಾವುದೋ ವರಮಹಾಲಕ್ಷ್ಮಿ ಹಬ್ಬಕ್ಕೋ ಯುಗಾದಿಗೋ ಯಾವುದೋ ಒಂದು ಸೀರೆನ ತೊಗೊತೀನಿ, ಅದು ಕಮ್ಮಿ ಬಜೆಟಲ್ಲಿ ತೊಗೊತೀನಿ. ಯಾಕಂದರೆ ನಾವೆಲ್ಲ ರೇಷ್ಮೆ ಸೀರೆ, ಕಾಸ್ಟ್ಲಿ ಸೀರೆ, ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಬರುತ್ತಲ್ಲ ಈಗೆಲ್ಲ 4,000 5,000, ಅದರಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಾವು ತುಂಬ ಯೋಚನೆ ಮಾಡಬೇಕು. ಇದರಲ್ಲಿ ಹಾಕ್ತೀವಲ್ಲ ನಾವು ಅಮೌಂಟು, ತಿರ್ಗಾ ಮತ್ತೆ ನಮಗೆ ಸಿಗುತ್ತಾ, ಅದು ಬೀರುಲ್ ಹೋಗಿ ಕಬೋರ್ಡಲ್ಲಿ ಆರಾಮ್ಸೆ ಕುತ್ಕೊಂಡ್ಬಿಡುತ್ತೆ. ಒಂದು ವರ್ಷದಲ್ಲಿ ಹಾಕ್ತೀವಿ, ನೆಕ್ಸ್ಟ್ ವರ್ಷ ಅದನ್ನು ನಾವು ಯೂಸ್ ಮಾಡಲ್ಲ, ಅದರಾಚೆ ವರ್ಷನೂ ಕೂಡ ನಾವು ಯೂಸ್ ಮಾಡಲ್ಲ. ಅದ್ರ ಬದಲು ಮನೇಲೇ ಇರುತ್ತೆ. ಈಗೆಲ್ಲ ಟ್ರೆಂಡಿಂಗ್ ಬ್ಲೌಸ್ಗಳು ನಡೆಯುತ್ತೆ ಮೀಶೋದಲ್ಲಿ. ನಮಗೆ ಇಷ್ಟವಾಗಿರೋಂಥ ಕಲರ್ಸ್ ಬ್ಲೌಸ್ಗಳನ್ನ ತೊಗೊಂಡು ಮ್ಯಾಚ್ ಮಾಡ್ಬೋದು. ವೆರೈಟಿ ಆಫ್ ಬ್ಲೌಸ್, ಕಾಲರ್ ಇರೋವಂಥದ್ದು ಮತ್ತು ಫುಲ್ ಸ್ಲೀವ್ ಇರೋವಂಥದ್ದು, ಈ ಥರ ಇರೋ ಸೀರೆಗೆ ಬ್ಲೌಸ್ಗಳನ್ನ ತೊಗೊತಾ ಇದ್ದೀನಿ. ಇದೇ ರೀತಿ ಸೀರೆಗಳನ್ನು ಕೂಡ ಜಾಸ್ತಿ ಬೈ ಮಾಡಲ್ಲ, ಕಾಸ್ಟ್ಲಿ ಇರುವಂಥ ಬಟ್ಟೆಗಳನ್ನು ಕೂಡ ನಾನು ತೊಗೊಳ್ಳಲ್ಲ. ಮುಂಚೆ ಎಲ್ಲ ಈ ತಪ್ಪನ್ನ ಮಾಡಿದ್ದೀನಿ, ಈಗ ಆ ತಪ್ಪನ್ನ ಮಾಡೋಕ್ಕೆ ಹೋಗ್ತಿಲ್ಲ. ಹಾಗಾಗಿ ನಾವು ಖರ್ಚು ಮಾಡೋದು ಕೂಡ ನೋಡಿ ಮಾಡಿ ಖರ್ಚು ಮಾಡಬೇಕು. ಅದು ಮನೆ ಸಾಮಾನು, ದಿನಸಿ ಸಾಮಾನಾಗಿರ್ಬೋದು, ಮನೇಲಿ ಏನೇ ಬಟ್ಟೆ ವ್ಯವಹಾರ ಆಗಿರ್ಬೋದು, ಮಕ್ಕಳಿಗೆ ಆಟ ಆಡಲಿಕ್ಕೆ ಸಾಮಾನುಗಳು ಕೊಡಿಸುವಂಥದ್ದಾಗಿರ್ಬೋದು, ಕಾಸ್ಟ್ಲಿ ಐಟಮ್ಸ್ನ ಕೊಡೋದು ಬಿಟ್ಟು ಸೇವಿಂಗ್ಸ್ ಮಾಡೋದನ್ನ ಕಲ್ತಿದ್ದೀನಿ.
ಸೇವಿಂಗ್ಸ್ ವೆರಿ ಇಂಪಾರ್ಟೆಂಟ್. ಲೈಫಲ್ಲಿ ಸೇವಿಂಗ್ಸ್ ಇಲ್ಲ ಅಂದರೆ ನಿಜವಾಗ್ಲೂ ಬದುಕೋಕ್ಕಾಗೋದಿಲ್ಲ. ಲೈಫಲ್ಲಿ ಯಾವಾಗ ಕಷ್ಟ ಬರುತ್ತೆ ಅಂತಲೂ ಕೂಡ ನಮಗೆ ಗೊತ್ತಾಗಲ್ಲ. ಇವಾಗ ಸೇವಿಂಗ್ಸ್ ಮಾಡಿ ನಾಳೆ ಫ್ಯೂಚರಲ್ಲಿ ಚೆನ್ನಾಗಿರ್ತೀವಿ. ನಾವು ಏನಕ್ಕೋಸ್ಕರ ಸೇವಿಂಗ್ಸ್ ಮಾಡ್ತೀವಿ? ನಮ್ಮ ಮಕ್ಕಳಿಗೋಸ್ಕರ ಸೇವಿಂಗ್ಸ್ ಮಾಡ್ತೀವಿ. ನಾವಿಲ್ಲ ಅಂದರೂ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಾವು ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಸೇವಿಂಗ್ಸ್ ಮಾಡ್ತೀವಿ. ಯಾಕಂದರೆ ನಮ್ಮನ್ನು ನಂಬಿ ಬಂದಿರ್ತಾರೆ. ನಾನು ಇದೊಂದೇ ಥಾಟ್ನ ಇಟ್ಕೊಂಡು ನನ್ನ ಮಕ್ಕಳಿಗೆ ಯಾವ ರೀತಿ ಸೇವಿಂಗ್ಸ್ ಮಾಡ್ಬೋದು, ಯಾವ ರೀತಿ ಅರ್ನಿಂಗ್ಸ್ ಮಾಡ್ಬೋದು, ಮಕ್ಕಳಿಗೆ ಕಷ್ಟನ ತೋರಿಸಿ ಬೆಳೆಸಬೇಕು, ಆಡಂಬರವಾಗಿ ಬೆಳೆಸೋದು ಅದನ್ನೆಲ್ಲ ಕೂಡ ಸ್ಟಾಪ್ ಮಾಡಬೇಕು. ಇರಬೇಕು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಎಷ್ಟು ಖರ್ಚು ಮಾಡಬೇಕು ಅಷ್ಟು ಖರ್ಚು ಮಾಡಬೇಕು. ಒಂದು ಭಾಗ ಇದೆ ಅಂದರೆ ಒಂದು ಭಾಗದಲ್ಲಿ ನಾವು ಬಂದು ಕಾಲು ಭಾಗ ಮಾತ್ರ ಸೇವ್ ಮಾಡೋದಲ್ಲ, ಫಸ್ಟು ಮೊದಲಿಗೆ ಸೇವ್ ಮಾಡಿ ಆಮೇಲೆ ಖರ್ಚು ಮಾಡಬೇಕು. ಒಂದು ಭಾಗದಲ್ಲಿ ಅರ್ಧ ಭಾಗ ಸೇವ್ ಮಾಡಿ, ಇಲ್ಲ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ಕಾಲು ಭಾಗ ಅನ್ನೋದು ಸೇವ್ ಮಾಡಬೇಕು. ಫಸ್ಟ್ ಸೇವಿಂಗ್ಸ್ ಮಾಡಿ ಆಮೇಲೆ ಖರ್ಚು ಮಾಡ್ತೀವಿ. ಖರ್ಚು ಮಾಡಿ ನಾವು ಸೇವಿಂಗ್ಸ್ ಮಾಡೋಣ ಬಿಡು ಅಂದರೆ ನಿಜವಾಗ್ಲೂ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ. ಹೆಚ್ಚು ಅರ್ನಿಂಗ್ಸ್ ಮಾಡಬೇಕು, ಅರ್ನಿಂಗ್ಸ್ ತಕ್ಕನಂಗೆ ಸೇವಿಂಗ್ಸ್ ಕೂಡ ಇರಬೇಕು. ಹಸ್ಬೆಂಡ್ ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ಸೇವಿಂಗ್ಸ್ ಮಾಡುವಂಥದ್ದನ್ನು ಕಲಿಬೇಕು. ನನ್ನ ಹಸ್ಬೆಂಡು ದುಡ್ಡು ಕೊಡೋದನ್ನು ಕೂಡ ನಾನು ತುಂಬಾ ಸೇವಿಂಗ್ಸ್ ಮಾಡಿದ್ದೀನಿ. ವರ್ಷಕ್ಕೆ ಆ ಗಾಡಿ ಈ ಗಾಡಿ ನಾನು ಒಂದಿನ ಬಿಟ್ಟು ಒಂದಿನ 100 ರೂಪೀಸ್ ಈ ಥರ ಹಾಕ್ತೀನಿ. ಒಂದು ತಿಂಗಳಿಗೆ ಒಂದು ದಿವಸ 100 ರೂಪೀಸ್ ಅಂದ್ಕೊಳ್ಳಿ. ವಾರ ಎಲ್ಲ ನಾನು ಹಾಲು ತರಕಾರಿ ಈ ಥರ ಆ ಥರ ಅಂತ ನನ್ನ ಹಸ್ಬೆಂಡ್ ಹತ್ರ ಒಂದು 500ಇಂದ 600 ಮೇಲೆ ತೊಗೊಂಡ್ಬಿಟ್ಟಿರ್ತೀನಿ. 500ಇಂದ 600-700 ಆ ಥರ ತೊಗೊಂಡ್ಬಿಡ್ತೀನಿ. ಅದನ್ನು ಕೂಡ ತೊಗೊಂಡೋಗಿ ಹುಂಡಿಗಳಲ್ಲಿ ಹಾಕಿಡ್ತೀನಿ. ಡೈಲಿ 100 ರೂಪೀಸ್ ಥರ ಪ್ರತಿ ತಿಂಗಳಿಗೆ ಎಷ್ಟಾಯಿತು? ಒಂದು 2,500ದಿಂದ 3,000 ಈ ಥರ ನಾವು ತೊಗೊಂಡಿರ್ತೀವಿ. ಮತ್ತು ಬಟ್ಟೆನೂ ಕೂಡ ಜಾಸ್ತಿ ತೊಗೊಳ್ಳಲ್ಲ. ಬಟ್ಟೆ ಅಂತ ವಿಚಾರವಾಗಿರ್ಬೋದು, ಈಗ ಹೊರಗಡೆ ಏನೋ ತಿನ್ನೋಕೆ ಹೋಗಬೇಕು ದುಡ್ಡು ಹಾಕು ಅಂತ ಇಸ್ಕೊಳ್ಳೋದು, ಅನ್ಹೆಲ್ದಿ ಫುಡ್ನ ತೊಗೊಳ್ದೆ ಮನೇಲೇನೋ ಪಾಯಸನೋ ಬೋಂಡನೋ ಈ ಥರ ಮಾಡಿಕೊಂಡು ಮನೆ ಊಟ ಪಲ್ಯ ಮಾಡುವಂಥದ್ದು, ಈ ಥರ ಏನೇ ಇರಲಿ ಮನೇಲಿ ತರಕಾರಿ ಹಾಕಿರೋಂಥ ಸಾಂಬಾರು ಈ ಥರ ಊಟನ ಮಾಡಿಕೊಂಡು ಸುಮ್ಮನೆ ಅನ್ಹೆಲ್ದಿ ಫುಡ್ನೆಲ್ಲ ತಿಂದೆ ಆ ದುಡ್ಡನ್ನು ಕೂಡ ನಾನು ಉಂಡಿಲಿ ಶೇಖರಣೆ ಮಾಡಿದ್ದೀನಿ. ಈಗೊಂದು 3 ವರ್ಷದಿಂದ ನಾನು ಒಂದು 31,000, 32,000 ಈ ಥರ 33,000 ಈ ಥರ ನಾನು ಉಂಡಿಲಿ ನಾನು ಸೇವ್ ಮಾಡ್ತಾ ಬಂದಿದ್ದೀನಿ. ಆ ಸೇವಿಂಗ್ಸಲ್ಲಿ ಈಗ ಬೈಕ್ ತೊಗೊಂಡಿರೋದು, ಬೈಕು ಯಾವ ರೀತಿ ತೊಗೊಂಡಿದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಹೇಳ್ತೀನಿ. ಈಗ ಆ ಥರ ಪ್ರತಿ ವಾರಕ್ಕೆ ಒಂದಿನ ಬಿಟ್ಟು ಒಂದಿನ 200 ಸಿಕ್ಕುವಾಗ 100 ಸಿಕ್ಕುವಾಗ ಈ ಥರ 500 600 ಈ ಥರ ಹಾಕಿ 2,000 3,000 ಈ ಥರ ತಿಂಗಳ ಕುಡಿಸಿ 30,000 31,000ನೇ ಸಿಕ್ಕಿದೆ ನನಗೆ. ಯಾವಾಗೂ ಕೂಡ ಉಂಡಿ ರಿವೀಲ್ ಮಾಡಿದ್ದೀನಿ. ಇವಾಗ ಲಾಸ್ಟ್ ಒಂದು 3 ವಿಡಿಯೋ ಬ್ಯಾಕ್ ಈ ವರ್ಷದ ಉಂಡಿನೂ ಕೂಡ ಓಪನ್ ಮಾಡಿದೆ. ಅದರಲ್ಲೂ ಕೂಡ 31,000 ಚಿಲ್ಲರೆ ನನಗೆ ಅಮೌಂಟ್ ಸಿಕ್ಕಿದೆ. ಅದು ನನ್ನ ಬರ್ಡೇ ಸರಿಯಾಗಿ ಮಾಡ್ಕೊಳ್ಳಿಲ್ಲ. ನನ್ನ ಮಗನ ಬರ್ಡೇನೂ ಕೂಡ ಅನಿವಾರ್ಯ ಕಾರಣದಿಂದ ಬರ್ಡೇ ಮಾಡೋಕ್ಕಾಗಿಲ್ಲ. ಆ ದುಡ್ಡನ್ನ ಎಲ್ಲನೂ ಕೂಡ ಸೇವ್ ಮಾಡಿ 31,000 ಆಯಿತು. ಆ 30,000ದಲ್ಲಿ 8 ವರ್ಷದಿಂದ ನಾನು ಸೇವಿಂಗ್ಸ್ ಮಾಡಿ ನನ್ನ ಹಸ್ಬೆಂಡ್ ಕೊಟ್ಟೆ ಇಷ್ಟು ಅಮೌಂಟ್ ಇದೆ ಅಂತ. ಅವರು ನಿಜವಾಗ್ಲೂ ಆಶ್ಚರ್ಯಪಟ್ಟರು. ಪರವಾಗಿಲ್ಲ ನೀನು ಸೇವಿಂಗ್ಸ್ ಮಾಡೋದಿದೆ ಹಾಗೆ ಹೀಗೆ ಅಂತ. ಅವರು ಸ್ವಲ್ಪ ದುಡ್ಡನ್ನ ಹಾಕಿ ನನಗೆ ಬೈಕ್ನ ಕೊಡಿಸಿದ್ದಾರೆ. ಈ ಥರ ಸೇವಿಂಗ್ಸ್ ಮಾಡ್ತಾ ಇರಬೇಕು. ಅವಶ್ಯಕತೆ ಇದೆಯಾ ಬೈಕು? ಈಗ ನನಗೆ ಅವಶ್ಯಕತೆ ಇದೆ. ಮುಂಚೆ ಎಲ್ಲ ಅವಶ್ಯಕತೆ ಇರಲಿಲ್ಲ. ಅವಾಗೆಲ್ಲ ಮನೇಲೇ ಇದ್ದೆ. 8 ವರ್ಷದಿಂದ ನಾನು ಎಲ್ಲೂ ಕೂಡ ಅರ್ನಿಂಗ್ ಮಾಡೋಕ್ಕೆ ಹೋಗಿಲ್ಲ. ಮದುವೆಗೂ ಮುಂಚೆ 8 ಇಯರ್ಸ್ ಅರ್ನಿಂಗ್ ಮಾಡಿದ್ದೀನಿ. ಮದುವೆ ಆದಮೇಲೆ ನಾನು ಅರ್ನಿಂಗ್ ಮಾಡಿಲ್ಲ. ಅಂದರೆ ಬೈಕು ಇಷ್ಟು ದಿವಸ ನನಗೆ ಸ್ಕೂಲ್ಗೆ ಹೋಗುವಾಗ ನನ್ನ ಮಗಳಿಗೆ ಸ್ಕೂಲ್ಗೆ ಹೋಗುವಾಗ ಕೂಡ ನಾನು ಬೈಕ್ನ ತೊಗೊಂಡಿಲ್ಲ. ನನಗೆ ಇಷ್ಟ ಇರಲಿಲ್ಲ. ಬಟ್ ಇಷ್ಟ ಇತ್ತು. ದುಡ್ಡು ಹಣಕಾಸಿನ ವಿಚಾರದಲ್ಲಿ ನನ್ನ ಹತ್ರ ದುಡ್ಡು ಕೂಡ ಇರಲಿಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ತುಂಬ ದಿನ ವೆಯ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ 9 ಇಯರ್ಗೆ ಈಗ 9ನೇ ವರ್ಷದಲ್ಲಿ ನಾನು ಬೈಕ್ನ ತೊಗೊಂಡಿದ್ದೀನಿ. ಅದು ಕೂಡ ಲಾಭನೇ ನನಗೆ. ಅಂದರೆ ಇವಾಗ ಒಂದು ಆಟೋದಲ್ಲಿ ಓಡಾಡೋವಂಥದ್ದು, ನಮ್ಮ ಮನೆಯಿಂದ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದಾದರೂ ಕೂಡ, ನನ್ನ ಮಕ್ಕಳಿಗೆ ಸ್ಕೂಲಿಗೆ ಬಿಡೋದು, ಏನಾದರೂ ಇವಾಗ ದಿನಸಿ ಸಾಮಾನು ತರೋಕ್ಕೆ ಹೋಗೋದು, ಜಾಸ್ತಿ ನಾನು ಓನರ್ ಆಂಟಿ ಅವ್ರ ಬೈಕ್ನ ಯೂಸ್ ಮಾಡ್ತಿದ್ದೆ. ಹಾಗಾಗಿ ನಮ್ಮ ಆಟೋ ಖರ್ಚು ಇದೆಲ್ಲನೂ ಕೂಡ ನಮಗೂ ಒಂದು ಬೈಕ್ ಬೇಕು. ವಾಟ್ರ್ ತರೋದಾಗಿರ್ಬೋದು, ತರಕಾರಿ ತರೋದಕ್ಕಾಗಿರ್ಬೋದು, ಏನೋ ಒಂದು ತೊಗೊಂಬರ್ಬೇಕಂದ್ರೂ ಕೂಡ ಬೈಕ್ ಬೇಕು. ಹಾಗಾಗಿ ಈಗ ಬೈಕ್ನ ಬೈ ಮಾಡಿರೋವಂಥದ್ದು. ಈಗ ಬೈಕ್ನು ಮನೆ ಹತ್ರನೇ ಇದೆ. ಬೈಕ್ನ ಬೈ ಮಾಡಿದ್ದೀನಿ. ಆ ಥರ ಫಸ್ಟು ಬೇರೆ ನೋಡಿ ಇನ್ಫ್ಲುಯೆನ್ಸ್ ಆಗಬೇಡಿ. ನಾನು ಕೂಡ ಸಾಲ ಮಾಡಿ ಯಾವಾಗಾದರೂ ಬೈಕ್ ತೊಗೊಬರ್ಬೋದಾಗಿತ್ತು ಇಷ್ಟು ದಿವಸ ಮುಂಚೆ. ಒಂದು ಲೈಫ್ ಸೆಟಲ್ಡ್ ಆಗಿದೆಯಾ, ಎಲ್ಲ ಕರೆಕ್ಟಾಗಿದೆಯಾ, ನನ್ನ ಹಸ್ಬೆಂಡ್ ದುಡಿತಾ ಇರೋದ್ರಲ್ಲಿ ಪ್ರತಿಯೊಂದು ನಿಭಾಯಿಸ್ಕೊಂಡು ನಾನು ಬೈಕ್ ತೊಗೊಳ್ತಾ ಇರೋದು. ಅಂದರೆ ಕಷ್ಟಪಟ್ಕೊಂಡು ಬೈಕ್ ತೊಗೊತಾ ಇಲ್ಲ. ಆ್ಯಾವ್ರೇಜ್ ಒಂದು ಲೀಸ್ಗೆ ಹಾಕ್ಕೊಂಡು, ಸ್ವಂತ ಮನೆ ಇದೆ, ನಮ್ಮ ಅತ್ತೆಯವ್ರದ್ದು ಸ್ವಂತ ಮನೆ ಇದೆ. ಆದರೂ ಕೂಡ ನನಗೆ ಆ ಮನೆ ಮೇಲೆ ಯಾವುದೇ ರೀತಿಯಂಥ ಒಲವಿಲ್ಲ. ಅಂದರೆ ಏನೋ ಮನಸ್ತಾಪದಿಂದ ಹೊರಗಡೆ ಬಂದು ಸೇವಿಂಗ್ಸ್ ಮಾಡಿ ಒಂದು ರೀತಿಲಿ ಇದ್ದೀವಿ. ಅಂದರೆ ಒಂದು ಚಾಲೆಂಜಾಗಿ ತೊಗೊಂಡಿದ್ದೀನಿ ಲೈಫ್ನ. ಆ ಮನೆಗಿಂತ ನನ್ನದೇ ಆದಂಥ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಒಂದು ಛಲ ಇದೆ. ನೋಡೋಣ, ದೇವರು ಅದಕ್ಕೆ ಆರೋಗ್ಯ ಆಯುಷು ಎಲ್ಲ ಕೊಡಲಿ ನನಗೆ. ಅರ್ನಿಂಗ್ಸ್ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬಲ್ಲಿ ಕೂಡ ಪೇಮೆಂಟ್ ಬರ್ತಾ ಇದೆ. ಸೆಕೆಂಡ್ ಪೇಮೆಂಟ್ ಆಗಿದೆ.
ಇನ್ನೊಂದು ಸ್ವಲ್ಪ ಒಂದು $2 $1 ಇದೆ ಕಂಪ್ಲೀಟ್ ಆಗೋಕ್ಕೆ. ಒಂದು ಫಸ್ಟ್ ಪೇಮೆಂಟ್ ಆಯಿತು. ಆವಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಯಾವುದೋ ಒಂದು ಕಾರಣಕ್ಕೆ ನಾನು ಫಸ್ಟ್ ವಿಡಿಯೋನ ಹಾಕ್ಲಿಕ್ಕಾಗಲಿಲ್ಲ. ಸೆಕೆಂಡ್ ಪೇಮೆಂಟ್ ಬಂದಾಗ ನಾನು ಇವಾಗ ನಿಮಗೆ ಹೇಳ್ತೀನಿ. ಯೂಟ್ಯೂಬಲ್ಲಿ ಕೂಡ ಅರ್ನಿಂಗ್ಸ್ ಆಗ್ತಾಯಿದೆ. ಯೂಟ್ಯೂಬು ಕೂಡ ನನ್ನ ಲೈಫಲ್ಲೂ ಒಂದು ಭಾಗ ಅಂದರೆ ಅರ್ನಿಂಗ್ಸ್ ಪಾಯಿಂಟಲ್ಲಿ ತುಂಬ ವರ್ಷಗಳಿಂದ ಕನಸು ನನಗೆ ಯೂಟ್ಯೂಬ್ ಮಾಡೋದು. ಹಾಗಾಗಿ ಯೂಟ್ಯೂಬ್ ಮಾಡಿದ್ದೀನಿ, ಅದರಲ್ಲಿ ನನ್ನ ಅರ್ನಿಂಗ್ ಸ್ಟಾರ್ಟ್ ಆಗಿದೆ. ಇದ್ರ ಜೊತೆಗೆ ನಾನು ಇನ್ನೂ ಸಪ್ರೇಟ್ ನನ್ನ ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ ಈ ಥರ. ಮತ್ತು ಸೇವಿಂಗ್ಸ್ ಎಲ್ಲ ಮಾಡೋದೆಲ್ಲ ಗೋಲ್ಡಲ್ಲಿ ಹಾಕಿ ಡಬಲ್ ಮಾಡೋವಂಥದ್ದು. ನಾನು ಗೋಲ್ಡನ್ನ ಬೈ ಮಾಡಿದ್ದು ಯಾರೋ ನಮಗೆ ತುಂಬ ಅವಮಾನ ಮಾಡಿದ್ರು ಒಂದು ವಾಲೆ ಇಲ್ದಿರೋ ಸಮಯದಲ್ಲಿ. ಅದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅಂಥ ಸಮಯದಲ್ಲಿ ನಮಗೆ $1,500 ಗ್ರಾಮು. ನಾನು 2010ನಲ್ಲಿ 1,500 ಬಂಗಾರ ತೆಗೆದಿದ್ದು ವಾಲೆನು. ಮತ್ತು ಫಸ್ಟ್ ಸ್ಟಾರ್ಟಿಂಗು 2000 ನಾನು SLC 2010 SLC ನಂದು. ಅವಾಗ $1,500. ನನ್ನ ಮದುವೆ ಸಮಯದಲ್ಲಿ $3,500. ಒಂದು ನೆಕ್ಲೆಸ್ಸು, ನನ್ನ ಮದುವೆ ನೆಕ್ಲೆಸ್ಸು $1,00,000 ತೊಗೊಂಡಿರೋಂಥ ನೆಕ್ಲೆಸ್ ಈಗ $4,00,000 ಆಗುತ್ತೆ. 26.5 ಗ್ರಾಮ್ ಇದೆ ಅದು. ಈ ಥರ ಎಷ್ಟು ಸೇವಿಂಗ್ಸ್ ಎಷ್ಟು ಬೆಳೆದಿದೆ ನೋಡಿ. 1 to 3 ಆಗೋಗಿದೆ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ. ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಇವಾಗ ಒಂದು ಲಕ್ಷದ್ದು 4 ಲಕ್ಷ ಆಗಿದೆ. ಅದೇ ರೀತಿ ಡಬಲ್ ಆಗ್ತಾ ಇರುತ್ತೆ. ನನ್ನ ಸೇವಿಂಗ್ಸ್ ಎಲ್ಲನೂ ಕೂಡ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಮತ್ತು ಒಂದು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿದ್ದೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಫ್ಯಾಮಿಲಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ. ಅದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ. ಇವಾಗ ನಾವೆಲ್ಲ ಸೇವಿಂಗ್ಸ್ ಮಾಡೋದೆಲ್ಲ ಕಷ್ಟಪಟ್ಟು ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಆಸೆ ಪಟ್ಟಿರೋದನ್ನೆಲ್ಲ ಇದು ಮಾಡಿ ಹೊರಗಡೆ ಹೋಗಿ ಏನು ತಿಂದೆ ಬಟ್ಟೆ ಎಲ್ಲ ಕಟ್ಟಿ ಕೂಡಿಟ್ಟಿರೋಂಥ ಅಮೌಂಟ್ನ ಕಳಿಬಾರ್ದು. ಅಂದರೆ ನಮ್ಮ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಲಿ. ಮತ್ತು ಒಂದು LIC ಬಾಂಡ್ಸ್ಗಳನ್ನು ಕೂಡ ಮಾಡಿಸಿದ್ದೀನಿ. ನನ್ನ ಮಗಳಿಗೆ ಸುಕನ್ಯಾ ಸಮೃದ್ಧಿ ಮಾಡಿಸಿದ್ದೀನಿ. ಈ ಥರ ಸೇವಿಂಗ್ಸ್ಗಳು ಎಲ್ಲನೂ ಕೂಡ ಪ್ರಿಪ್ಲ್ಯಾನ್ ಮಾಡ್ಕೊಂಡು ಮಾಡೋವಂಥದ್ದು. ತಿಪ್ಪೆ ಹೆಸರು ಲೆಕ್ಕ ತಪ್ಪಬಾರ್ದು ಅಂತಾರೆ. ಆ ರೀತಿ ಯೋಚನೆ ಮಾಡಿ ಲೆಕ್ಕಾಚಾರವಾಗಿ ಸಂಸಾರ ಮಾಡೋವಂಥದ್ದನ್ನು ಕಲಿಬೇಕು ಹಸ್ಬೆಂಡ್ ಆ್ಯಂಡ್ ವೈಫು. ಎಲ್ಲರ ಲೈಫು ಇದೇ ಥರ ಇರಲ್ಲ ಅಂತ ನನಗೂ ಗೊತ್ತು. ಅಕ್ಕ ನನಗೆ 10,000 ಬರುತ್ತೆ, ಅದರಲ್ಲಿ ಮನೆ ಮೇಂಟೈನ್ ಮಾಡ್ತೀನಿ, ನಾನು ಎಲ್ಲಿಂದ ಸೇವ್ ಮಾಡಲಿ ಅಂತ ಕೇಳ್ತೀರಾ. ನನಗೆ ಅರ್ಥ ಆಗುತ್ತೆ. 10,000ದಲ್ಲಿ 1,000 ಅನ್ನೋದು ಸೇವ್ ಮಾಡಿ. 1,000 12,000 ಆಗುತ್ತೆ. ಬೆಳ್ಳಿನ ತೊಗೋಬೋದು. ಅದನ್ನು ಡಬಲ್ ಮಾಡೋದನ್ನ ಪ್ರಯತ್ನ ಪಡಿ. ನನಗೆ ಅರ್ಥ ಆಗುತ್ತೆ. ಎಲ್ಲರ ಲೈಫು ಒಂದೇ ಥರ ಇರಲ್ಲ, ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇರುತ್ತೆ. ನಾನು ಇಷ್ಟು ಮಾತ್ರ ಮಿಡಿಲ್ ಕ್ಲಾಸಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜೀವಿಸ್ತಾ ಇದ್ದೀನಿ. ಈಗ ನನಗಿಂತ ಚೆನ್ನಾಗಿರೋರು ಇದ್ದಾರೆ. ಈಗ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲೆಲ್ಲ ಡೂಪ್ಲೆಕ್ಸ್ ಮನೆ ಎಲ್ಲನೂ ಕೂಡ ಇದೆ, ಸ್ವಂತ ಮನೆ ಇದೆ, ಜಮೀನಿದೆ. ಅವ್ರನ್ನೆಲ್ಲ ನೋಡಿ ನಾನು ಏನಾದರೂ ಹೊರ್ಕೊಳ್ಳೋಕ್ಕಾಗುತ್ತಾ? ಅವ್ರ ರೇಂಜಿಗೆ ಅವ್ರು ಸೇವ್ ಮಾಡ್ತಾ ಇರ್ತಾರೆ, ಅವ್ರ ರೇಂಜಲ್ಲಿ ಅವ್ರು ಚೆನ್ನಾಗಿರ್ತಾರೆ. ಅವ್ರು ಒಳ್ಳೆ ಬೈಕ್ನ ತೊಗೊತಾರೆ, ಒಳ್ಳೆ ಮನೆ ತೊಗೊತಾರೆ, ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ನಾವು ನಮ್ಮ ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕು. ನಮ್ಮ ಕೈಲಿ ಎಷ್ಟು ಜೀವನ ಮಾಡೋಕ್ಕಾಗುತ್ತೆ ಅದೊಂದು ಚಾಲೆಂಜ್ನ ತೊಗೊಂಡು ಅರ್ನಿಂಗ್ಸ್ನ ಮಾಡಿ, ಎಲ್ಲ ಹೆಣ್ಮಕ್ಳು ಏನಾದರೂ ಒಂದು ಕೆಲಸನ ಮಾಡಿ ದುಡ್ಡನ್ನ ಸೇವ್ ಮಾಡಿ ಈ ಥರ ಎಲ್ಲ ಜೀವನದಲ್ಲಿ ಏನಾದರೂ ಸಾಧಿಸ್ತಾ ಹೋಗಬೇಕು. ಈ ಥರ ನಾನು ಸಾಧಿಸ್ತಾ ಹೋಗ್ತಾ ಇರೋಂಥದ್ದು. ಸೇವಿಂಗ್ಸ್ ಬಗ್ಗೆ ತುಂಬ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಅದೇನಾದರೂ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಇಲ್ಲ ಯಾವ ರೀತಿ ಇನ್ನೂ ಸೇವಿಂಗ್ಸ್ ಮಾಡೋದು ಈ ಥರ ಎಲ್ಲ ಹೇಳಿ ಅಂತ ಹೇಳಿದ್ರೆ ಅದೇ ರೀತಿಯೂ ಕೂಡ ಹೇಳ್ತೀನಿ. ನಾನೆಲ್ಲ ಕಮೆಂಟ್ಗೂ ಕೂಡ ರಿಪ್ಲೈ ಮಾಡ್ತೀನಿ ಕೂಡ. ಬನ್ನಿ, ನಾನು ಇವಾಗ ನನ್ನ ಬೈಕ್ ತೊಗೊಂಡ್ರಂಥದ್ದು ತೋರಿಸ್ತೀನಿ. ಗಾಡಿ ತೋರ್ಸೋಕ್ಕಿಂತ ಮುಂಚೆ ನಾನು ಪೂಜೆ ಮಾಡ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಅಷ್ಟಲಕ್ಷ್ಮಿ ದೀಪನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಲೈಫಲ್ಲಿ ಒಂದು ಒಳ್ಳೆಯದೇ ಆಗ್ತಾಯಿದೆ ಅನ್ನೋ ನಂಬಿಕೆ ನನಗೆ. ಶುಕ್ರವಾರ ಮಂಗಳವಾರ ಅಷ್ಟಲಕ್ಷ್ಮಿ ದೀಪನ ಹಚ್ಕೊಳ್ಳಿ. ಬೀಜಾಕ್ಷರಿ ಮಂತ್ರನ ಮನೆಯಲ್ಲಿ ಪಠಿಸಿ. ನಿಮ್ಮ ಆರೋಗ್ಯ ಸಮಸ್ಯೆ ಮತ್ತು ಹಣಕಾಸಿನ ಸಮಸ್ಯೆ ಏನೇ ಆಗಲಿ ಒಳ್ಳೆಯದಾಗುತ್ತೆ. ನನ್ನ ಜೀವನದಲ್ಲಿ ಒಳ್ಳೆಯದಾಗ್ತಾಯಿದೆ ಅಂದರೆ ಈ ದೇವ್ರುಗಳಿಂದನೇ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸೋಮವಾರನೇ ಗಾಡಿ ಬಂದಿತ್ತು, ಬಟ್ ಅದೇ ಶನಿವಾರ ನಾನು ಪೂಜೆನೇ ಮಾಡಿಕೊಂಡು ನನ್ನ ಗಾಡಿಗೂ ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಈ ದಿನ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಮನೇಲಿ ಹಣಕಾಸಿನ ಸಮಸ್ಯೆ ಏನು ಬರದೇ ಇರೋ ರೀತಿ ದೇವರು ಕಾಪಾಡ್ತಾರೆ. ಸ್ವಲ್ಪ ಸಕ್ಕರೆ ಮತ್ತು 5 ಕಾಯಿನೂ 5 ಲವಂಗನ ಇಟ್ಟು ಅರ್ಶಿನ ಕುಂಕುಮನ ಹಾಕಿ ಇದು ದೇವಿ ಮುಂದೆ ಮಹಾಲಕ್ಷ್ಮಿ ತಾಯಿ ಮುಂದೆ ಇಟ್ಟು ನಾನು ಪೂಜೆನ ಸಲ್ಲಿಸ್ಕೊತಾ ಇದ್ದೀನಿ. ಗೋರೂನಲ್ಲಿ ಮಹಾಲಕ್ಷ್ಮಿ ದೇವಿ ಫೋಟೋ ಇದೆ ನನ್ನ ಹತ್ರ, ಲಕ್ಷ್ಮೀ ದೇವಿದು. ಅಲ್ಲಿಟ್ಟಿನೇ ಪೂಜೆ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗುತ್ತೆ. ಲೈಫಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ, ಒಳ್ಳೆ ರೀತಿ ಜೀವನ ಮಾಡೋದ್ರಿಂದ ನಮಗೆಲ್ಲನೂ ಸಾಧ್ಯ ಆಗುತ್ತೆ ಅಂತ ನನ್ನ ಜೀವನದಲ್ಲೇ ನಾನು ನೋಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ಹಾಗಾಗಿ ನೋಡಿ, ಮನೆ ಯಾವ ರೀತಿ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರುತ್ತೆ, ಶುದ್ಧವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ ಎಲ್ಲನೂ ಕೂಡ ದೀಪನ ಹಚ್ಕೊಳ್ಳೋ ಅಂಥದ್ದು ನಾನು ಮನೇಲಿ. ಇನ್ನು ಮನೇಲಿ ಎಲ್ಲ ಕೆಲಸನ ಮುಗಿಸಿ ನಾನು ಹೊರಗಡೆ ಬರ್ತಾಯಿದ್ದೀನಿ. ನನ್ನ ಗಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಬರ್ತಾಯಿದ್ದೀನಿ ಒಳಗಡೆ.
ಗಾಡಿಗೂ ಕೂಡ ಪೂಜೆ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಸೋಮವಾರನೇ ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಬಂದಿದ್ರು. ಬಟ್ ಆದರೆ ನನ್ನ ಕೈಲಿ ಪೂಜೆ ಮಾಡಬೇಕಲ್ವಾ, ಹಾಗಾಗಿ ನಾನು ಕೂಡ ಮನೇಲಿ ಸ್ವಲ್ಪ ಹೂವು ಅರ್ಶಿನ ಕುಂಕುಮ ಇಟ್ಟು ನಾನು ಕೂಡ ದೀಪನ ಹಚ್ಕೊಂಡು ಪೂಜೆನ ಮಾಡಿಕೊಂಡೆ ನನ್ನ ಗಾಡಿಗೆ. ಫೈನಲಿ ನನ್ನ ಗಾಡಿ ಈ ರೀತಿ ಇದೆ ನೋಡಿ. ವೈಟ್ ಕಲರ್ನ ತೊಗೊಂಡಿದ್ದೀನಿ. ನನಗೆ ಬ್ಲ್ಯಾಕು, ಗ್ರೇ, ಪಿಂಕ್ ಈ ಥರ ಯಾವ ಕಲರು ಇಷ್ಟ ಆಗಲ್ಲ, ವೈಟೇ ಇರಬೇಕು ಅಂತೇಳಿ ನಾನು ವೈಟ್ ಕಲರ್ನ ತೊಗೊಂಡಿರೋಂಥದ್ದು. ನನ್ನ ಗಾಡಿ ಈ ರೀತಿ ಇದೆ ನೋಡಿ. ತುಂಬ ವರ್ಷಗಳ ಕನಸು ನಂದಿದು ಗಾಡಿ. 8 ವರ್ಷ ತುಂಬಿ ಈಗಾಗಲೇ 9ನೇ ವರ್ಷಕ್ಕೆ ನಾನು ಗಾಡಿ ತೊಗೊಂಡಿರೋಂಥದ್ದು. ಗಾಡಿ ನನಗೆ ತುಂಬ ಇಷ್ಟ ಆಯಿತು. ತುಂಬ ಫ್ಯೂಚರ್ಸ್ ಎಲ್ಲ ಇವಾಗ ನ್ಯೂ ಟ್ರೆಂಡಲ್ಲಿದೆ. ಪ್ರತಿಯೊಂದನ್ನು ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ. ಗಾಡಿ ಇವಾಗ ಮನುಷ್ಯನ ಕರ್ಕೊಂಡು ರೈಡಿಂಗೆಲ್ಲ ಹೋಗ್ತೀನಿ ಮನೆ ಹತ್ರ ಎಲ್ಲ. ಇನ್ನೂ ಮನುಷ್ಯನ ಸ್ವಲ್ಪ ಅವನಿಗೆ ಇನ್ನೂ ಇಟ್ಕೊಳ್ಳೋದು, ಅಮ್ಮ ಹೇಳಿದ ತಕ್ಷಣ ಇದು ಮಾಡೋದು ಅದೆಲ್ಲ ಬರುತ್ತಾ ಇಲ್ಲ ಪಾಪುಗೆ. ಹಾಗಾಗಿ ಗಾಡಿ ಬಂದಿರೋದಂತೂ ನನಗೆ ಭಾಳ ಖುಷಿ ಇದೆ. ಸ್ವಲ್ಪ ದಿವಸ ಮನುಷ್ಯನ ಕರ್ಕೊಂಡೆಲ್ಲ ಓಡಾಡಲ್ಲ. ಇದೊಂದು ಸಾರಿ ಫಸ್ಟ್ ಟೈಮು ನಾನು ಗಾಡಿ ಹತ್ತಿ ಓಡಿಸ್ತಾ ಇರೋವಂಥದ್ದು. ದೇವ್ರ ದೀಪ ಹಚ್ಚಿ ಫಸ್ಟ್ ಟೈಮು ಗಾಡಿನ ತೊಗೊಂಡು ಮನೆಯಿಂದ ಸ್ವಲ್ಪ ದೂರದಲ್ಲಿ ಹೋಗಿ ಮಕ್ಕಳಿಗೆ ಏನಾದರೂ ತಿನ್ಸ್ಕೊಂಡು ಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಫೈನಲಿ ಗಾಡಿ ಬಂತು. ನನ್ನ ಫೇಸಲ್ಲಿ ಕೂಡ ಮಕ್ಕದಲ್ಲಿ ಕೂಡ ಸಂತೋಷ ಬಂತು. ತುಂಬ ಖುಷಿ ಆಯಿತು ನನಗೆ ಗಾಡಿ ತೊಗೊಂಡಿರೋವಂಥದ್ದು. ಹೇಗಿದೆ ನನ್ನ ಗಾಡಿ ಅಂತ ನೀವೇ ಹೇಳಬೇಕು. ನನ್ನ ಮಗಳು ವೀಡಿಯೋನ ಮಾಡ್ಕೊತಾ ಇರೋದು. ಕಂಫರ್ಟಬಲಾಗಿ ಕೂರ್ತಿಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ ಹೊರಗಡೆ. ನನ್ನ ಗಾಡಿ ಹೇಗಿದೆ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.